ನಮಸ್ಕಾರ. ಕಂಡ್ ಜ್ಯೋತಿಷ್ಯ ಹೇಳೋರ ಹತ್ರ ಹೋಗೋ ಬದಲು ಈ ದೇವಸ್ಥಾನಕ್ಕೆ ಹೋಗಿ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ನೀವೇ ದೇವರಿಗೆ ಪರೀಕ್ಷೆ ಮಾಡಿ ನೋಡ್ತಾ ಹೋಗಿ. ಅದಕ್ಕಿಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂದರೆ, ನೀವಿಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡಬೇಕು ಅಂದರೆ, ಬಿಸ್ನೆಸ್ ವಿಚಾರದಲ್ಲಿ ಲಾಸ್ ಆಗ್ತಿದ್ರೆ, ಬಿಸ್ನೆಸ್ಸು ಡಲ್ ಆಗ್ತಿದ್ರೆ, ಬಿಸ್ನೆಸ್ಸು ಫುಲ್ಲು ಲಾಸ್ ಆಗ್ತಿದ್ರೆ, ಎಸ್ಪೆಷಲಿ ಈ ನೀವು ಸೈಟ್ ತಗೋಬೇಕು ಅಂತಿರ್ತೀರ, ಮನೆ ಕಟ್ಟಿಸ್ಬೇಕು ಅಂತಿರ್ತೀರ, ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು ಅಂತಿರ್ತೀರ, ಅಥವಾ ಸೈಟ್ ಸೇಲೇ ಆಗ್ತಿರಲ್ಲ, ಮನೆ ಮಾರಾಟ ಮಾಡಬೇಕು ಅಂತಿರ್ತೀರ, ಸೈಟ್ ಮಾರಾಟ ಮಾಡ್ಬೇಕಂತಿರ್ತೀರ, ಅಪಾರ್ಟ್ಮೆಂಟ್ ಸೇಲ್ ಮಾಡಬೇಕು ಅಂತಿರ್ತೀರ. ನಿಮಗೆ ಸೂಕ್ತವಾಗಿ ಅದರಿಂದ ಲಾಭ ಬರ್ತಿರಲ್ಲ. ಸೊ ಇದಕ್ಕೋಸ್ಕರ ಯಾವ ರಿಲೇಟೆಡ್ಸ್ ಪರಿಹಾರ ಮಾಡ್ಕೊಬೇಕು ನೋಡಿ. ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಅಟ್ಟೂರ್ ಲೇಔಟ್, ಯಲಹಂಕ, ಬೆಂಗಳೂರು. ಈ ದೇವಸ್ಥಾನಕ್ಕೆ ಅಮಾವಾಸ್ಯೆ ಟೈಮಲ್ಲಿ ಅಥವಾ ಹುಣ್ಣಿಮೆ ಟೈಮಲ್ಲಿ ಹೋಗಿ ಕೈನಲ್ಲಿ ಬಿಲ್ವ ಪತ್ರೆ ಇಟ್ಕೊಬೇಕು. ಬಿಲ್ವ ಪತ್ರೆ ಕೈನಲ್ಲಿ ಇಟ್ಕೊಂಡು ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ, ಓಂ ಕ್ಲೀಂ KLEEM, ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ ಅಂತ ಈ ಮಂತ್ರನ ಬಿಲ್ವಪತ್ರೆಗೆ ಅನ್ಲಿಮಿಟೆಡ್ ಪಠಣೆ ಮಾಡಿ ಆ ಬಿಲ್ವಪತ್ರೆ ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿಬಿಡಿ. ಇನ್ನು ಎರಡನೇದು, ವಿದ್ಯಾಭ್ಯಾಸದ ಸಮಸ್ಯೆ ಇದೆ, ಮಕ್ಕಳು ಓದ್ತಾ ಇಲ್ಲ ಸರಿಯಾಗಿ, ಎಜುಕೇಷನ್ಸ್ ಮಾಡಬೇಕು, ಹೈಯರ್ ಎಜುಕೇಷನ್ಸ್ ಚೆನ್ನಾಗಿ ಮಾಡಬೇಕು ವಿದ್ಯಾಭ್ಯಾಸದಲ್ಲಿ, ಇನ್ನು ಮದುವೆ ಆಗಬೇಕು ಅಂತಿರೋರು, ಉದ್ಯೋಗ ಸಿಗ್ತಿಲ್ಲ ಜಾಬ್ ಸಿಗಬೇಕು ಅನ್ನುವವರು, ಸಂತಾನ ದೋಷ ಮಕ್ಕಳಾಗ್ತಿಲ್ಲ ಅನ್ನುವವರು ಕೈನಲ್ಲಿ ಬಿಲ್ವಪತ್ರೆ ಇಟ್ಕೊಂಡು ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಶಿವಲಿಂಗಕ್ಕೆ ಹಾಕ್ಬಿಡಿ. ಇದನ್ನು ನೀವು 9 ಅಮಾವಾಸ್ಯೆ ಅಥವಾ 18 ಅಮಾವಾಸ್ಯೆ ಅಥವಾ 27 ಅಮಾವಾಸ್ಯೆ ಅಥವಾ 36 ಅಮಾವಾಸ್ಯೆ ಅಥವಾ 48 ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳು, ಈ ರೀತಿ ಮಂಡಲಗಳು ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ 1 ಅಮಾವಾಸ್ಯೆ 2 ಅಮಾವಾಸ್ಯೆಗೆ ಹೋಗ್ಬಿಟ್ರೆ ಮಿರಾಕಲ್ ಆಗಲ್ಲ. ಎಲ್ಲೋ ಮಿರಾಕಲ್ಸ್ ಒಬ್ಬೊಬ್ರಿಗಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಬಟ್ ಇದು 8000 ವರ್ಷದ ಹಳೇ ದೇವಸ್ಥಾನ, ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಅಟ್ಟೂರ್ ಲೇಔಟ್, ಯಲಹಂಕ, ಬೆಂಗಳೂರಲ್ಲಿ ಬರುತ್ತೆ. ಅಮಾವಾಸ್ಯೆ ದಿನ ಅನ್ನ ಹೋಗಿ, ಹುಣ್ಣಿಮೆ ದಿನ ಅನ್ನ ಹೋಗಿ, ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಳ್ಳಿ, ಮಂಡಲ ಥರ ಮಾಡ್ಕೊಳ್ಳಿ. 9, 18, 27, 36, 48 ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳು, ಈ ರೀತಿ ಸಂಕಲ್ಪ ಮಾಡ್ಕೊಂಡು ಹೋಗಿ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋ ಬದಲು ಪವರ್ಫುಲ್ ಟೆಂಪಲ್ಗೆ ಹೋಗಿ ಡಿಮ್ಯಾಂಡ್ ಮಾಡಿ ಮಂತ್ರದ ಮುಖಾಂತರ ಕೇಳ್ಕೊಳ್ಳಿ. ಸಪೋಸ್ ನಮ್ಮದು ಈ ಕಡೆ ದೂರ ಆಗುತ್ತೆ, ಆ ಊರಿಂದ ಆ ಊರಿಗೆ ಹೋಗೋಕ್ಕಾಗಲ್ಲ ಅನ್ನುವವರು ನಿಮ್ಮೂರಲ್ಲೇ ಶಿವನ ದೇವಸ್ಥಾನ ಇದ್ದರೆ ಈ ರೀತಿ ಮಂಡಲಗಳು ಮಾಡ್ಕೊಂಡು ಪ್ರಕ್ರಿಯೆಗಳು ಇಟ್ಕೊಳ್ಳಿ, ಒಳ್ಳೆಯದು ಆಗೇ ಆಗುತ್ತೆ. ನೋಡಿ, ಹೇಳ್ತಾ ಇದ್ದೀನಿ, ಕಲಿಯುಗದಲ್ಲಿ ಮಂತ್ರ, ದಾನ, ಸೇವೆ ಈ 3 ವರ್ಕ್ ಆಗೋದು. ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು, ಲಕ್ಷಗಟ್ಟಲೆ, 10 ಲಕ್ಷ, 20 ಲಕ್ಷ, 30 ಲಕ್ಷ, 50 ಲಕ್ಷ, 80 ಲಕ್ಷ, 1 ಕೋಟಿ ಗಟ್ಟಲೆ. ಇಂದಿನ ಕಾಲದಲ್ಲಿ ದ್ವಾಪರ ಯುಗ, ತ್ರೇತಾಯುಗದಲ್ಲಿ ಬರೀ ಮಂತ್ರಕ್ಕೆ ಭಗವಂತ ಬರ್ತಾ ಇದ್ದ, ಆಶೀರ್ವಾದ ಮಾಡ್ತಿದ್ದ. ಇದು ಕಲಿಯುಗದಲ್ಲಿ ಅಷ್ಟು ಬೇಗ 108 ಬಾರಿ, 1008 ಬಾರಿ ವರ್ಕ್ ಆಗಲ್ಲ. ಲಕ್ಷ ಗಟ್ಟಲೆ ಮಂತ್ರ ಪಠಣೆ ಮಾಡಿ, ದಾನ, ಧರ್ಮ, ಸೇವೆ ಈ 3 ವರ್ಕ್ ಆಗೋದು, ಅರ್ಥ ಮಾಡ್ಕೊಳ್ಳಿ. ಹಿಂಗಾಗಿ ಕಂಡು ಜ್ಯೋತಿಷಿಗಳ ಹತ್ರ ಹೋಗೋ ಬದಲು ನೀವೇ ಈ ದೇವಸ್ಥಾನಕ್ಕೆ ಹೋಗಿ ಈ ದೇವರನ್ನು ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ, ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇನ್ನು ಜಾತಕಗಳು ಅಂತಿರುತ್ತೆ. ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ತಿಥಿ ಯೋಗಕರಣ ಪಾದದಲ್ಲನ್ನು ಹುಟ್ಟಿರಲಿ, ದಶಾಭುಕ್ತಿಗಳಲ್ಲಿ
ಈ 3ನೇ ಮನೆ, 1ನೇ ಮನೆ, 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಜೊತೆಗೆ 5ನೇ ಮನೆ, ಜೊತೆಗೆ 4ನೇ ಮನೆಗಳು ಇವೆಲ್ಲ ಬಂದಾಗ ಏನಾಗುತ್ತೆ, ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆ ಸಮಸ್ಯೆಗಳು, ಉದ್ಯೋಗದ ಸಮಸ್ಯೆಗಳು, ಮದುವೆ ವಿಚಾರದಲ್ಲಿ ಸಮಸ್ಯೆಗಳು, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವಿಸ್ಕೊಂಡಿದ್ರೆ ಅವ್ರಿಗೆ ವಾಪಸ್ ಕೊಡೋಕ್ಕಾಗಲ್ಲ, ಈ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು, ಇಷ್ಟಪಟ್ಟು ಮದುವೆ ಆಗಿ ನಂತರ ದೂರ ಆಗೋದು, ಸಪರೇಷನ್ಸ್ ಆಗೋದು, ಮನೆ ಒಳಗಡೆ ಗಲಾಟೆ ಜಗಳಗಳು ಇವೆಲ್ಲ ರಿಲೇಟೆಡ್ಸ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿ ಮಂತ್ರ, ದಾನ, ಸೇವೆ ಇಷ್ಟೇ ಕಲಿಯುಗದಲ್ಲಿ ವರ್ಕ್ ಆಗೋದು. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, 6th ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ, ಜೀವನದಲ್ಲಿ ಎಕ್ಸಲೆಂಟಾಗಿರ್ತೀರಾ. ತಾಳ್ಮೆಗಳು ತಗೊಳ್ಳಿ. ಪೇಷನ್ಸ್ ಮೇಕ್ಸ್ ಎವ್ರಿಥಿಂಗ್. ತಾಳ್ಮೆ ಭಾಳ ಮುಖ್ಯ. ಮತ್ತು ಆರೋಗ್ಯ ಭಾಳ ಮುಖ್ಯ. ಕಲಿಯುಗದಲ್ಲಿ ದುಡ್ಡು ಭಾಳ ಮುಖ್ಯ. ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ, ಎರಡರಲ್ಲಿ ಒಂದಿಲ್ಲ ಅಂದರೂ ಆಟ ಬಂದು ಕಲಿಯುಗದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಈ ದೇವಸ್ಥಾನಕ್ಕೆ, ತುಂಬ ಪವರ್ಫುಲ್ ದೇವಸ್ಥಾನಕ್ಕೆ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿರಿ. ನೋಡಿ, ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನ ಮಾಡ್ತಿರ್ತೀವಿ ಚಾನಲಲ್ಲಿ ವಿಡಿಯೋಗಳ ಮುಖಾಂತರ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ನನ್ನ ಚಾನಲಲ್ಲಿ ನಂಬರ್ ಹಾಕಿರ್ತೀನಿ, ಫೋನ್ ನಂಬರು. ಏನಕ್ಕೆ? ನಿಮಗೆ ಒಳ್ಳೇದಾದ ಮೇಲೆ ಥ್ಯಾಂಕ್ಸ್ ಹೇಳೋದಕ್ಕೆ. ನಮಸ್ಕಾರ.